ಇಲ್ಲ ಕಣ್ಲ, ಇವತ್ತು ಆ ಗ್ರೀಸ್ಮಿ ಬತ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಅವಳು ಇವತ್ತು ಬಂದಿಲ್ಲ. ಅವಳ ಸೌಂದರ್ಯ ಸವಿಯೋ ಭಾಗ್ಯ ನಂಗೆ ಇವತ್ತಿಲ್ಲ ಕಣ್ಲ. ಅವಳೇನಾದ್ರೂ ಇವತ್ತು ಬಂದಿದ್ರೆ ಮೀರವ್ರೆ, ಅದೇ ಎಲ್ಲ ಆಯ್ತಲ್ಲ, ನಡ್ರಿ ಹೋಗೋಣ. ಯಾಕ್ರಿ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ಅವ್ರಿನ್ನೂ ಯಾರು ಊಟನೇ ಮಾಡಿಲ್ಲ. ನಿಮ್ಗೆ ಅರ್ಥ ಆಗಲ್ಲ ಮೀರವ್ರೆ, ನೀವು ಬನ್ನಿ ಹೋಗೋಣ. ಯಾಕೆ ಬೇಟ್ರೆ ಇಷ್ಟು ಬೇಗ ಹೊರಟ್ಬಿಟ್ರ? ಅದು ಹಾಗಲ್ಲ, ಪರಿಚಯ ಮನೆಯವರು ನಾಳೆ ಮನೆಗೆ ಬರ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿದೆ ಅಷ್ಟೇ. ಆಯ್ತು ಮಾವಯ್ಯ, ಆದ್ರೆ ಒಸಿ ಒತ್ತಿರಿ ಹೋಗೋರಂತೆ. ನಾಳೆ ನಮ್ಮ ಗ್ರೀಷ್ಮನ್ ಮದುವೆ ಮಾತುಕತೆಗೆ ಬರ್ತಾ ಇದ್ದಾರೆ. ನೀವೆಲ್ಲರೂ ಬಂದ್ರು ತುಂಬಾ ಚೆನ್ನಾಗಿರುತ್ತೆ. ಬೇಟ್ರೆ ಮಾತುಕತೆ ತಾನೆ, ಮದ್ವೆ ಏನಲ್ವಲ್ಲ. ಗೌರಿ ಶಂಕರನ್ನ ಕಳಿಸ್ಕೊಡ್ತೀನಿ. ನೀವು ಕರೆದಿದ್ದು ಖುಷಿ ಆಯ್ತು. ಹೌದೌದು, ಮನೆ ತುಂಬಾ ಜನ ಅಲ್ವಾ, ಬೋ ಕೆಲ್ಸ ಇರ್ತದೆ. ಮದ್ವೆಗೆ ಬರ್ತೀವಿ ಬಿಡಿ. ಸರಿ, ನಾವಿನ್ ಹೊರಡ್ತೀವಿ. ಅಳಿಯಂದ್ರೆ ಗೌರಿ ಮತ್ತೆ ನೀವು ನಾಳೆ ಬಂದ್ಬಿಡಿ. ಅಮ್ಮ, ಗ್ರೀಷ್ಮನ ಕೇಳ್ದೆ ಅಂತ ಹೇಳು. ನಂದು ಅದೇ ಸೇಮ್. ಅಲ್ಲ ಕಣ ವಯಸ್ಸು, ನೀನು ಇವಾಗ್ಲೇ ಹೋಗ್ಬೇಕೇ? ಬೆಳಗ್ಗೆ ಹೋದ್ರೆ ಆಯ್ತಿರ್ಲಿಲ್ವೇ? ಅಯ್ಯಯ್ಯೋ ಇಲ್ಲವಾ, ನಾನು ಬೆಳ್ಳುಳ್ಳಿ ನೋಡ್ಕೋಬೇಕು, ಅವ್ನ್ಗೆ ಹುಷಾರಿಲ್ಲ ತಾನೆ. ಆಮೇಲೆ ನಾಳೆ ಬೇರೆ ಗ್ರೀಸು ನೋಡಕ್ ಮನೆಗ್ ಬರ್ತವ್ರೆ, ಅವಳನ್ನ ರೆಡಿ ಮಾಡೋದ್ ನಾನೇ, ಅದಕ್ಕೆ ಅಲ್ಲಿ ನಾನು ಹೋಗ್ಲೇಬೇಕು. ನೋಡ್ದ್ರ ನಮ್ಮ ವಯಸ್ಸನ್ನ ನಮ್ಮದ್ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ ಅಂತ ಹೇಳ್ತಾ ಇದ್ಲು. ಗಂಡನ ಮನೆಗ್ ಹೋಯ್ತಿದ್ದಂಗೆನಿಯ ಅವ್ರದ್ ಬಿಟ್ಟು ಇಲ್ಲಿ ಇರಕ್ಕಿಲ್ಲ ಅಂತ ಹೇಳ್ತವಳೆ. ಮತ್ತೆ ಗಂಡನ್ ಮನೇಲಿ ಕೆಲ್ಸ ಇರ್ಬೇಕಾದ್ರೆ ತವ್ರ ಮನೇಲಿ ಇರಕಾಯ್ತದ? ಸರಿ ಕಣವ, ಆಯ್ತು, ಹೋಗ್ಬಿಡ್ಪ. ಸರಿ ಕಣವ, ಬರ್ತೀನಿ. ಅಪ್ಪಯ್ಯ ಬರ್ತೀನಿ. ಹುಷಾರಾಗಿ ಹೋಗ್ಬಾಯಿಸು. ಏಯ್ ಬುಡ್ಲಾ ಕಾಲ ಬುಡ್ಲಾ ಇರ್ಲಿ ಸುಮ್ಕಿರಣ. ನನ್ನ ಮಗನೇ, ನಮ್ಮ ಅಪ್ಪ ಇವ್ ಪೂಸಿ ಹೊಡೆದಂಗ ನಂಗೇನಾರ ಪೂಸಿ ಹೊಡಿಯಕ್ ಬಂದ್ರೆ ಆಟೆ ಆಮೆಗೆ. ಆ ಥರ ಏನೂ ಇಲ್ಲ ಜೋಗಿಯೋಣ. ಏನೇ ಆದ್ರೂ ನೀನು ಬರ್ಡೇ ಮಾತ್ರ ಸಕ್ಕೋದಾಗಾಯ್ತು ಬಿಡೋಣ. ಬರೋ ವರ್ಷ ಬರ್ತಡೆಯಾ ನೀನು ಅದಕ್ಕೆವಾ, ಜೊತೆಗೊಂದು ಮಗ, ಎಲ್ಲ ಸೇರಿ ಬರ್ತಡೇ ಸೆಲೆಬ್ರೇಷನ್ ಮಾಡುವ. ಇದೊಂದು ಮಾತು ನೋಡ್ಲಾ, ಸಾನೆ ಇಷ್ಟ ಆಗೋಯ್ತು. ನಂಗೂ ಆಸೆ ಅದೇ ಕಣ್ಲಾ, ಆದ್ರೆ ನನ್ನ ಅಮ್ಮಿಯವರೇ ಇನ್ನ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ. ಜೋಗಿಯೋಣ, ಇವತ್ತು ರಾತ್ರಿ ನಮ್ಮಿಬ್ರು ಹೊಸಿ ನೋಡ್ಕೊಬಿಟ್ರೆ ದೇವ್ರ ಹತ್ರ ಮುಂದಿನ ಸನೆ ನಿನಗೆ ಮಗುವಾಗ್ಲಿ ಅಂತ ಬೇಡ್ಕೊಬಿಡ್ತೀವಿ. ಆತು ಕಂಡ್ರಲ್ಲ. ಜೋಗಿ ಅವ್ರೆ, ಒಂದ್ ನಿಮಿಷ ಬನ್ನಿ. ಅಣ್ಣ, ನಾನು ಹೇಳ್ತಾ ಇದ್ದಂಗೆ ಅತ್ತಿಗೆ ಹಾಜರಿ ಕೊಟ್ಬಿಟ್ರು ನೋಡ್ದಾ? ಎಲ್ಲಿ ಗಮ್ಮಿಯವರೇ? ಇವತ್ತು ನಿಮ್ಮ ಬರ್ಡೇ ಅಂತ ನಂಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ನಾನೊಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಬನ್ನಿ, ನಿಮ್ಗೆ ಹೇಳ್ತೀನಿ. ಏನ್ ಪ್ಲಾನು? ಅದೆಲ್ಲ ಸರ್ಪ್ರೈಸ್, ಬನ್ನಿ ಗೊತ್ತಾಗುತ್ತೆ. ಆಯ್ತು, ನೀವು ನಡೀರಿ, ನಾನು ಬರ್ತೀನಿ. ಜೋಗಿಯೋಣ, ಅದಕ್ಕೆ ಯಾಕೋ ಗ್ರೀನ್ ಸಿಗ್ನಲ್ ಕೊಡಂಗ್ ಕಾಣ್ತಾವಳೆ. ನೀವು ನಡೀರಿ, ತೋರಿಸಿ ಅದೇನು ನೋಡ್ತೀನಿ. ನೀವು ಕಣ್ಣು ಮುಚ್ಕೊಳ್ಳಿ, ಅದೇನು ಅಂತ ನಾನೇ ಹೇಳ್ತೀನಿ. ನಾನು ಹೇಳೋವರೆಗೂ ನೀವು ಕಣ್ ತೆಗಿಯೋ ಹಾಗಿಲ್ಲ. ಹಿಂಗ್ ಬೇರೆ ಅದೇ. ಕೋಳಿ
ಜೋಗಿ ಅಣ್ಣ ಕಣ್ಣು ಮುಚ್ಕೊಂಡ್ ಕಣ್ಣ ಮುಚ್ಚಾಲೆ ಆಟ ಆಡಕ್ ಹೋಯ್ತಾವನ್ ಕಣೋ. ಪಂಕು ಅದೇ ಅದಕ್ಕೆ ಅಣ್ಣಗೆ ಸರ್ಪ್ರೈಸ್ ಕೊಡಕ್ ಹೋಯ್ತಾವಳಲ್ಲ, ಹಂಗೆ ನಾನು ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಬತ್ತೀಯೇ. ಹೊರಗಡೆ ಕಿತ್ತ ಚಪ್ಲಿ ಅವೆ ತಕೊಂಬರನೆ. ಬೇಡ 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 ಲೇ ನೋಡ್ಲ ಅದನ್ನು ಎಷ್ಟು ಪ್ರೀತಿಯಿಂದ ಹೇಳ್ತಾಳೆ. ಅದು ಕಿತ್ತೋಗಿರೋ ಚಪ್ಪಲಿ ಹೊಡಿಯೋಕಲ್ಲ ಹೇಳಿದ್ದು, ಚಪ್ಪಲಿ ಕಿತ್ತೋಗೋದೆ ಹೊಲ್ಸ್ಕೊಬಾ ಅಂತ ಪ್ರೀತಿಯಿಂದ ಹೇಳದ್ಲ. ನನಗೂ ಅರ್ಥ ಆಯ್ತು, ಮುಚ್ಕೋ. ರೆಡಿ 1 2 3 ಸರ್ಪ್ರೈಸ್. ಏನಿದೆಲ್ಲ ಪ್ರೀತಿಯ ಅಮ್ಮಿಯವರೇ? ಏನ್ ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ವಾ, ನಿಮ್ ಕನ್ನಡ ಬರಕ್ಕಿಲ್ಲ ಅಲ್ವಾ? ಓ, ವಾಟ್ಸ್ ದಿಸ್ ಡೆಕೋರೇಷನ್ ಲವ್ಲಿ ಅಮ್ಮಿಯವರೇ? ನಿನದೆ ನನ್ನ ಜಗವು, ನನಗೆ ನೀನು ಬರವು, ಇದನ್ನು ಹೇಗೆ ಕೂಗಿ ಹೇಳಲಿ? ನಿನ್ನದೇ ಆಲಾಪ ಈಗಲೂ ಕೇಳುತ್ತಿಹುದು ಮನದಲ್ಲಿ. ಸ್ವಪ್ನವೇ ಸಾಕಾರಾದ ಹಾಗೆ ನೀನಿರಲು ಜೊತೆಯಲ್ಲಿ.